ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹಾರ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ಈ ಪೋರ್ಷನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಿಮಗೆ ಲಾಸ್ಟ್ ವಿಡಿಯೋಗಳು ನೀವು ಇನ್ನೂ ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಹಾಕಿರ್ತೀನಿ, ನೋಡಿ. ಈಗ ಶುರು ಮಾಡೋಣ. ನಾನು ಈ ಪೋರ್ಷನ್ ಮಾಡೋದಕ್ಕೆ ವೈಟ್ ಮತ್ತು ಅಲ್ಟ್ರಾಮೆರಿನ್ ಮತ್ತು ಪರ್ಷಿಯನ್ ಬ್ಲೂ ತೊಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಪೇಂಟು ತುಂಬ ತಿಕ್ಕಾಗೂ ತಗೋಬಾರ್ದು, ತಿನ್ನಾಗೂ ತಗೋಬಾರ್ದು. ನಾನು ಇದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿರ್ತೀನಿ, ಯಾಕೆ ಅಂದರೆ ಕೈ ಇಟ್ಟಾಗ ಗೋಲ್ಡ್ ಫಾಯಿಲ್ ಹಾಳಾಗತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಈ ಪೋರ್ಷನ್ ಇದೆಯಲ್ಲ, ಇದು ಫುಲ್ಲು ವೈಟ್ ತುಂಬ್ಕೊಂಡ್ಬಿಡ್ಬೇಕು. ಈಗ ವೈಟ್ ತುಂಬ್ಕೊಂಡಿದ್ದೀನಿ. ಅಲ್ಟ್ರಾಮೆರಿನ್ ತಗೊಂಡು ತುಂಬ ತಿನ್ನಾಗಿ ಮಾಡ್ಕೋಬೇಕು. ತುಂಬ ಡಾರ್ಕ್ ಆಗಿರಬಾರ್ದು, ತುಂಬ ತಿನ್ನಾಗಿ ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಪೋರ್ಷನ್, ಅರ್ಧ ಪೋರ್ಷನ್ನ ಹೀಗೆ ನೋಡಿ, ಈ ಅರ್ಧ ಪೋರ್ಷನ್ನ ಈ ಥರ ಹಾಕ್ಕೊಳ್ಳಿ. ಆಮೇಲೆ ಈ ಕಡೆ ಸ್ವಲ್ಪ ಬ್ಲೆಂಡ್ ಮಾಡಿ, ಈ ಥರ ಪಟ್ಟಿ ಥರ ಕಾಣಬಾರ್ದು ಅನ್ನೋಕ್ಕೋಸ್ಕರ ಸ್ವಲ್ಪ ಈ ಥರ ಬ್ಲೆಂಡ್ ಮಾಡಬೇಕು. ನಿಮ್ಗೆ ಡ್ರಾಯಿಂಗ್ ಕಾಣಿಸ್ಲಿಲ್ಲ ಅಂದರೆ ತಿನ್ನಾಗಿ ಬೇಕಾದ್ರೆ ಪೆನ್ಸಿಲಲ್ಲಿ ಪೆನ್ಸಿಲಲ್ಲಿ ಬರ್ಕೋಬೋದು. ನಿಮಗೆ ಡ್ರಾಯಿಂಗ್ ಈಸಿಯಾಗಿ ಹಾಗೆ ಬರುತ್ತೆ ಅಂದರೆ ಹಾಗೆ ಮಾಡ್ಬೋದು. ಪರ್ಷಿಯನ್ ಬ್ಲೂ ತಗೊಂಡು ನೋಡಿ ಈ ಪೋರ್ಷನ್ಗಳು, ಈ ರೌಂಡ್ ಇದೆಯಲ್ಲ, ಅದನ್ನೆಲ್ಲ ಫಸ್ಟ್ ಹಾಕ್ಕೊಳ್ಳಿ ಹಿಂಗೆ. ನಾನು ಅಲ್ಟ್ರಾಮೆರಿನ್ ಹಾಕ್ಕೊಂಡಿದ್ದೀನಿ ಅಂತ ನೀವು ಹಾಕ್ಕೋಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಇಲ್ಲಿ ಮಾಡ್ಕೋಬೋದು. ಬೇಕಾದ್ರೆ ಇದಕ್ಕೇ ಸ್ವಲ್ಪ ಪರ್ಷಿಯನ್ ಬ್ಲೂಗೆ ಸ್ವಲ್ಪ ವೈಟ್ ಸೇರಿಸಿದ್ರೆ ಸ್ವಲ್ಪ ಲೈಟ್ ಆಗುತ್ತೆ. ಅದನ್ನೇ ತಿನ್ ಮಾಡ್ಕೊಂಡು ಬೇಕಾದ್ರೆ ಈ ಕಡೆ ನೀವು ಹಾಕೋಬೋದು. ತಿನ್ ಲೈನ್ಸು ಸ್ವಲ್ಪ ಹತ್ರ ತಗೊಂಡು ತಿನ್ ಲೈನ್ಸ್ ಹಾಕೋಬೇಕು. ನೋಡಿ, ಹೀಗೆ ಬಂತು. ಈಗ ಈ ಪೋರ್ಷನ್ ಮಾಡೋಣ. ಫುಲ್ ವೈಟ್ ತುಂಬ್ಕೊಂಡ್ಬಿಡ್ಬೇಕು ಫಸ್ಟು. ಫುಲ್ ವೈಟ್ ತುಂಬ್ಕೊಂಡಾಯಿತು. ಪೋಸ್ಟರ್ ರೆಡ್ನ ತಿನ್ನಾಗಿ ಮಾಡಿಕೊಂಡು ವಾಟ್ರಿಯಾಗಿ ಮಾಡಿಕೊಂಡು ಒಂದು ಸೈಡು ಒಂದು ಸೈಡ್ ಹಾಕ್ಕೊಂಡು ಇದನ್ನು ಹೀಗೆ ಮರ್ಜ್ ಮಾಡಿ
ಕಡೆನೂ ಅದೇ ಥರ ಮಾಡಿ. ಈಗ ಮರ್ಜ್ ಆಯಿತು. ಈಗ ಪೋಸ್ಟರ್ ರೆಡ್ ಡೈರೆಕ್ಟ್ ಇದು ಡ್ರೈ ಆಗಬೇಕು ಸ್ವಲ್ಪ. ಡೈರೆಕ್ಟ್ ಪೋಸ್ಟರ್ ರೆಡ್ ತೊಗೊಂಡಿದ್ದೀನಿ. ಈ ಲೈನ್ಸ್ ಇದೆ ನೋಡಿ, ಆ ಲೈನ್ಸ್ನ ಹಿಂಗೆ ಹಾಕೊಂಬಿಡಿ ಫಸ್ಟು. ಈಗ ನೋಡಿ ಸುಮ್ಮನೆ ಹೀಗೆ ಈ ಓವಲ್ ಶೇಪ್ನ ಈ ರೀತಿ ಹಾಕೊಂಡು ಹೋಗಿ ಹೀಗೆ ಎಲ್ಲ ಮಾಡ್ಕೊಳ್ಳೋಣ. ಈಗ ಇಲ್ಲಿಗೆ ವೈಟ್ ತುಂಬಿಕೊಳ್ಳೋಣ. ಪೋಸ್ಟರ್ ರೆಡ್ನ ವಾಟ್ರಿ ಹಾಕಿ ತಗೊಂಡು ಒಂದು ಸೈಡು ಈ ಥರ ವಾಟ್ರಿ ವಾಶ್ ಮಾಡೋಣ. ಇದು ಡ್ರೈ ಆಗಬೇಕು. ಈಗ ಡ್ರೈ ಆಗಿದೆ ನೋಡಿ. ಆವಾಗಲೇ ಲೈನ್ಸ್ ಹಾಕ್ಕೊಂಡವಲ್ಲ ಅದೇ ರೀತಿ ಈಗಲೂ ಲೈನ್ಸ್ ಹಾಕ್ಕೋಬೇಕು. ಈಗ ನೋಡಿ ಇಲ್ಲಿ 3 ಪೆಟಲ್ ಥರ ಹಾಕ್ಕೋಬೇಕು ಈ ರೀತಿ ನೋಡಿ. ಒಂದು 2 3 ಈ ಥರ ಹಾಕೊಂಡು ಹೋಗ್ಬೇಕು ಎಲ್ಲ ಕಡೆಗೂ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಮಧ್ಯ ಒಂದೊಂದು ಡಾಟ್ಸ್ ಇಡಬೇಕು. ಇಟ್ಕೊಳ್ತಾ ಹೋಗೋಣ. ನೋಡಿ ಈ ರೀತಿ ಕಾಣುತ್ತೆ. ಈಗ ಇಲ್ಲಿ ಇದೇ ರೀತಿ ಮಾಡೋದು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.